ಯಾವಾಗಲೂ ಕಾರ್ಯಕ್ರಮ ಬರ್ತೀವಿ. ಅದಕ್ಕೆ ಅವರ ಒಂದು ಬದುಕು ಬರಹ ಕುರಿತಾಗಿ ಒಂದು ವಿಚಾರ ಸಂಕೇತವನ್ನು 27ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಮ್ಮ ಸೇವಾ PCPB ಮಹಾವಿದ್ಯಾಲಯದ ಆವರಣದಲ್ಲಿ ಈ ಗೋಷ್ಠಿಯನ್ನು ನಾವು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಡಾಕ್ಟರ್ ಬಸವರಾಜ್ ಕಳಸವರು ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದ 2 ಗೋಷ್ಠಿಗಳು ಬಹಳ ಪ್ರಮುಖವಾಗಿ ಗೋಷ್ಠಿಗಳನ್ನು ಇಟ್ಟಿದ್ದರು. ಒಂದು ಚಂದ್ರಶೇಖರ್ ಪಾಟೀಲ್ ರವರ ಬದುಕು ಮತ್ತು ಬರಹ ಕುರಿತಾಗಿ ಶ್ರೀ ವೀರೇಶ್ ಹುಲಿ ಪ್ರಾಧ್ಯಾಪಕರು ನಂದಿನಿ ಶಿಕ್ಷಣ ಮಹಾವಿದ್ಯಾಲಯ ಇವರ ಕುರಿತಾಗಿ ಬದುಕು ಮತ್ತು ಬರಹ ಕುರಿತಾಗಿ ಒಂದು ಮಾಹಿತಿಯನ್ನು ಕೊಡಬೇಕಾಗಿದೆ. ಹಾಗೆಯೇ ಇವರ ಚಂದ್ರಶೇಖರ್ ಪಾಟೀಲ್ ರವರ ಒಂದು ಹೋರಾಟದ ಬದುಕು ಹೇಗಿರ್ತದೆ, ಕನ್ನಡ ಪರ ಆಗಿರ್ಬೋದು, ಬೇರೆ ಬೇರೆ ಸಾಮಾಜಿಕ ಹೋರಾಟಗಳು ಯಾವ ರೀತಿ ಇತ್ತು, ಅದು ನಮ್ಮ ಪ್ರಸ್ತುತ ದಿನಮಾನಗಳಲ್ಲಿ ಅವರ ಹೋರಾಟದ ಒಂದು ಭಾಗವಾಗಿ ಅವರ ವಿಚಾರ ಚಿಂತನೆಯನ್ನು ಹೋರಾಟದ ಒಂದು ಮುಖೇನವಾಗಿ ಇತ್ತು ಅನ್ನೋದ್ರ ಬಗ್ಗೆ ನಮ್ಮ ಈ ಸಂಬಂಧದಲ್ಲಿ ಸಿಂಧನೂರಿನ ಒಂದು ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಕಾದರ್ಭಾಷ್ ಅವರು ಕನ್ನಡ ಪ್ರಾಧ್ಯಾಪಕರು ಅವರು ಈ ಗೋಷ್ಠಿಯನ್ನು 2ನೇ ಗೋಷ್ಠಿಯನ್ನು ನಡೆಸಿಕೊಂಡಿದ್ದಾರೆ. ಹೀಗೆ ಒಂದು ಬೆಳಗಿಂದ ಪ್ರಾರಂಭವಾಗಿ ಮಧ್ಯಾಹ್ನದಲ್ಲಿ 2 ಗೋಷ್ಠಿಗಳನ್ನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಇದರ ಅಧ್ಯಕ್ಷತೆಯನ್ನು ನಮ್ಮ ಕಾಲೇಜಿನ ನಾನೇ ಅಧ್ಯಕ್ಷ ಆಗಿರೋದನ್ನು ವಹಿಸಿಕೊಳ್ತಾ ಇದ್ದೀನಿ. ಸೊ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡ್ತಾ ಇದ್ದೀವಿ. 2 ಸಂಸ್ಥೆಗಳ ವತಿಯಿಂದ ಕಾರ್ಯಕ್ರಮ ಯಶಸ್ವಿ ತಾವು ಸಹಕರಿಸಬೇಕು. ಹಾಗೆಯೇ ಈ ಪತ್ರಿಕಾಗೋಷ್ಠಿಯ ಮುಖೇನವಾಗಿ ಈ ಚಪ್ಪ ಅವರ ಅಭಿಮಾನಿಗಳಾಗಿರ್ಬೋದು, ವಿಕಾಸ ಒಂದು ಸಾಹಿತ್ಯ ಆಸಕ್ತರಾಗಿರ್ಬೋದು, ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಸಾರ್ವಜನಿಕರಿಗೆ ವಿನಂತಿ